ಕುತೂಹಲದಿಂದ ಕಾಯ್ತಾ ಇದ್ದಾರೆ ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ. ಇಷ್ಟರ ಮಟ್ಟಿಗೆ ಹೈಪನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ ಅದು ಕೇವಲ ಒಂದೇ ಒಂದು ಸಿನಿಮಾ, ಅದು ಟಾಕ್ಸಿಕ್ ಸಿನಿಮಾ. ಎಲ್ಲ ವುಡ್ಗಳು ಕೂಡ ನೋಡು ಹಾಗೆ ಮಾಡಿದವರು ಅಂತಂದರೆ ಅದು ನಮ್ಮ ರಾಕಿ ಬಾಯ್. ಸೊ ಕನ್ನಡಿಗರ ಮೇಲೆ ಅಭಿಮಾನ, ಪ್ರೀತಿ, ಕನ್ನಡದ ಸಿನಿಮಾವು ಕೂಡ ಇಷ್ಟರ ಮಟ್ಟಿಗೆ ಹವಾ ಮಾಡುತ್ತೆ ಅನ್ನೋದಕ್ಕೆ ಕಾರಣ ಏಕೈಕ ವ್ಯಕ್ತಿ ಅಂತಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. ಫಸ್ಟ್ ಇವೆಂಟ್ ಮಾಡಿದ್ದೆ ಬೆಂಗಳೂರಿನಲ್ಲಿ, ಅದು ಕೂಡ ನಮ್ಮ ಕನ್ನಡದ ನೆಲದಲ್ಲಿ. ಒಬ್ಬ ಕನ್ನಡ ನಟನಿಗೆ ಈ ರೀತಿಯಾಗಿ ಮನ್ನಣೆ, ಈ ರೀತಿಯಾಗಿ ಪ್ರೀತಿ ಸಿಗ್ತಾ ಇದೆ ಅಂತಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಮೊದಲೇ ರಾಕಿಂಗ್ ಸ್ಟಾರ್ ಯಶ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಮಾತ್ರ ವಯಸ್ಕರಿಗೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಮಕ್ಕಳು ನೋಡುವ ಹಾಗೆ ಇಲ್ಲ. ಪರ ವಿರೋಧ ಒಂದಿಷ್ಟು ಚರ್ಚೆಗಳು ಆರಂಭ ಆಗಿದ್ದು, ನೋಡಪ್ಪ ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಕಾಂಡಮ್ ಆ್ಯಡ್ ಮಾಡ್ತಾ ಇದ್ದಾರಾ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಮಾತಾಡುವಂಥ ಕೆಲಸಗಳಾಯಿತು. ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅವಾಗವಾಗ ಹೇಳ್ತಾ ಇದ್ರು, ಕನಸುಗಳನ್ನು ಕಾಣಿ, ಆದರೆ ಕನಸುಗಳಿಗೆ ಯಾವತ್ತೂ ಕೂಡ ಸ್ಯಾಂಡ್ಲ್ವುಡ್ಡನ್ನು ಇಡೀ ದೇಶಾದ್ಯಂತ ತಿರುಗಿ ಹಾಗೆ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಕೊಟ್ಟಿದ್ರು. ಅದೇ ಮಾತಿನ ಹಾಗೆ ಇದೀಗ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ಪಬ್ಲಿಕ್ ಮಂಚಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಟಾಕ್ಸಿಕ್ 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 ಎಸ್, ಕೇವಲ ಒಂದು ದಿನ ಮಾತ್ರ ಬಾಕಿ ಇರುವಂಥದ್ದು. ಸೊ ನಾಳೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ. ಸಾಕಷ್ಟು ಅಭಿಮಾನಿಗಳು ಯಾವ ರೀತಿಯಾಗಿ ಅಂತಂದರೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ. ಸೊ ಎಲ್ಲರೂ ಕೂಡ ಬಹುತೇಕವಾಗಿ ಕನ್ನಡದಲ್ಲೇ ಆಗಿರ್ಬೋದು, ಹಿಂದಿಯಲ್ಲೇ ಆಗಿರ್ಬೋದು, ಮಲಯಾಳಂದಲ್ಲೇ ಆಗಿರ್ಬೋದು, ತಮಿಳು, ತೆಲುಗು, ಇಂಗ್ಲೀಷ್ ಭಾಷೆಯಲ್ಲಿ ಅಂತಂದರೆ ಪ್ರಮುಖವಾಗಿ ಒಂದು ಸ್ಯಾಂಡ್ಲ್ವುಡ್ನ ಸಿನಿಮಾ ಇಷ್ಟರ ಮಟ್ಟಿಗೆ ಹೈಪನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ ಅದು ಕೇವಲ ಒಂದೇ ಒಂದು ಸಿನಿಮಾ, ಅದು ಟಾಕ್ಸಿಕ್ ಸಿನಿಮಾ. ಸೊ ಇಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರ ಆ ನಟನೆ ಆಗಿರ್ಬೋದು, ಅವರ ಹವಾ ಆಗಿರ್ಬೋದು, ಅವರ ಮೇಲೆ ಇರುವಂಥ ಅಭಿಮಾನಿಗಳ ಪ್ರೀತಿ ಆಗಿರ್ಬೋದು. ಸೊ ಅದೆಲ್ಲವೂ ಕೂಡ ಇದೀಗ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು. ನೋಡಿ, ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಕನ್ನಡದವರು, ಭಾಳಷ್ಟು ಹೆಮ್ಮೆಯ ನಟರು. ಯಾಕೆಂತಂದರೆ ಸ್ಯಾಂಡ್ಲ್ವುಡ್ನ ಸಂಪೂರ್ಣವಾಗಿ ಬೇರೆ ಬೇರೆ ಎಲ್ಲ ವುಡ್ಗಳು ಕೂಡ ನೋಡು ಹಾಗೆ ಮಾಡಿದವರು ಅಂತಂದರೆ ಅದು ನಮ್ಮ ರಾಕಿ ಬಾಯ್. ಸೊ ಕನ್ನಡಿಗರ ಮೇಲೆ ಅಭಿಮಾನ, ಪ್ರೀತಿ, ಕನ್ನಡದ ಸಿನಿಮಾವು ಕೂಡ ಇಷ್ಟರ ಮಟ್ಟಿಗೆ ಹವಾ ಮಾಡುತ್ತೆ ಅನ್ನೋದಕ್ಕೆ ಕಾರಣ ಏಕೈಕ ವ್ಯಕ್ತಿ ಅಂತಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. ನೋಡಿ, ಕನ್ನಡದಲ್ಲಿ ಈಗಾಗಲೇ ಗಮನಿಸ್ತಾ ಹೋದ ಹಾಗೆ ಇಲ್ಲಿವರೆಗೆ ಸರಿಸುಮಾರು ಇನ್ನೂ ಸಿನಿಮಾ ರಿಲೀಸ್ ಆಗೇ ಇಲ್ಲ. ನಾಳೆ ಒಂದೇ ದಿನ, ಇವತ್ತು ಒಂದೇ ದಿನ ಮಾತ್ರ ಬಾಕಿ ಇರುವಂಥದ್ದು. ಅಂಥದ್ರಲ್ಲೇ ಸರಿಸುಮಾರು 3 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂಥದ್ದು. ಅಂತಂದರೆ ಇಷ್ಟರ ಮಟ್ಟಿಗೆ ಪಾಪ್ಯುಲರ್ ಇರುವಂಥ ಸಿನಿಮಾ ಅಂತಂದರೆ ಅದು ಟಾಕ್ಸಿಕ್ ಸಿನಿಮಾ. ನೋಡಿ, ಹಿಂದಿಯಲ್ಲಿ ಆಗಿರ್ಬೋದು, ತಮಿಳಲ್ಲಿ ಆಗಿರ್ಬೋದು, ಮಲಯಾಳಮಲ್ಲಿ ಆಗಿರ್ಬೋದು, ಎಲ್ಲ ಭಾಷೆಗಳಲ್ಲೂ ಕೂಡ ತನ್ನದೇ ಆದಂಥ ರೀತಿಯಾಗಿ ಈ ಸಿನಿಮಾ ಬರ್ತಾ ಇದೆ. ಸೊ ಕನ್ನಡದಲ್ಲಿ ಬಹಳಷ್ಟು ಮೊದಲ ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಬೇಕಾದಂಥ ಸಂದರ್ಭದಲ್ಲಿ ಫಸ್ಟ್ ಇವೆಂಟ್ ಮಾಡಿದ್ದೆ ಬೆಂಗಳೂರಿನಲ್ಲಿ, ಅದು ಕೂಡ ನಮ್ಮ ಕನ್ನಡದ ನೆಲದಲ್ಲಿ. ಒಬ್ಬ ಕನ್ನಡ ನಟನಿಗೆ ಈ ರೀತಿಯಾಗಿ ಮನ್ನಣೆ, ಈ ರೀತಿಯಾಗಿ ಪ್ರೀತಿ ಸಿಗ್ತಾ ಇದೆ ಅಂತಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಸೊ ಹಾಗಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಇದೆಯಲ್ಲ, ಇದು ಬಹುತೇಕವಾಗಿ ಎಲ್ಲರೂ ಕೂಡ ಕನ್ನಡಿಗರು ಒಂದು ರೀತಿಯಾಗಿ ಮೊದಲೇ ರಾಕಿಂಗ್ ಸ್ಟಾರ್ ಯಶ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಮಾತ್ರ ವಯಸ್ಕರಿಗೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಮಕ್ಕಳು ನೋಡುವ ಹಾಗೆ ಇಲ್ಲ. ಸೊ ಎ ಸರ್ಟಿಫಿಕೇಟ್ ಸಿಕ್ಕಿರೋದ್ರಿಂದಾಗಿ ಇದು ಯಾವುದೂ ಕೂಡ ಸಿನಿಮಾ ಮಕ್ಕಳು ನೋಡುವ ಹಾಗಿಲ್ಲ. ಯಾಕೆಂದರೆ ಟಾಕ್ಸಿಕ್ ಸಿನಿಮಾ ಅನ್ನುವಂಥದ್ದು ಭಾಳಷ್ಟು ಒಂದು ರೀತಿಯಾಗಿ ಅಂತಂದರೆ ಫಸ್ಟಿಗೆ ಟೀಸರ್ ಬಿಟ್ಟಂಥ ಸಂದರ್ಭದಲ್ಲಿ, ಟ್ರೈಲರ್ ಬಿಟ್ಟಂಥ ಸಂದರ್ಭದಲ್ಲಿ, ಒಂದಿಷ್ಟು ಸಾಂಗ್ಗಳು ಬಿಟ್ಟಂಥ ಸಂದರ್ಭದಲ್ಲಿ ಪರ ವಿರೋಧ ಒಂದಿಷ್ಟು ಚರ್ಚೆಗಳು ಆರಂಭ ಆಗಿದ್ದು, ನೋಡಪ್ಪ ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಕಾಂಡಮ್ ಆ್ಯಡ್ ಮಾಡ್ತಾ ಇದ್ದಾರಾ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಮಾತಾಡುವಂಥ ಕೆಲಸಗಳಾಯಿತು. ಯಾಕೆ ಅಂತಂದರೆ ಈ ಸಿನಿಮಾ ನೋಡಿ ಸರಿಯಾಗಿ ರೀತಿಯಾಗಿ ಒಂದು ಹಂಗೆ ಬರ್ತಾ ಇದೆ, ಹಿಂಗೆ ಬರ್ತಾ ಇದೆ ಅನ್ನುವಂಥದ್ದು. ಬಟ್ ಒಬ್ಬ ಕನ್ನಡಿಗ, ಒಬ್ಬ ಕನ್ನಡದ ಸಿನಿಮಾ, ಅದು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಬರ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ. ಒಬ್ಬ ಬಸ್ ಡ್ರೈವರ್ ಮಗ ಈ ರೀತಿಯಾಗಿ ಹವಾ ಮಾಡ್ತಾನೆ ಅಂತಂದರೆ, ಒಬ್ಬ ಕನ್ನಡದ ಹುಡುಗ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅವಾಗವಾಗ ಹೇಳ್ತಾ ಇದ್ರು, ಕನಸುಗಳನ್ನು ಕಾಣಿ, ಆದರೆ ಕನಸುಗಳಿಗೆ ಯಾವತ್ತೂ ಕೂಡ ಬೇಲಿ ಹಾಕೋದನ್ನು ಮರಿಬೇಡಿ. ಸೊ ನಾವು ಬೇಲಿ ಹಾಕೊಂಡು ಕನಸುಗಳನ್ನು ಕಾಣ್ತಾ ಹೋದರೆ ಕೇವಲ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಕನಸುಗಳನ್ನು, ಬಹುದೊಡ್ಡದಾಗಿ ಕನಸುಗಳನ್ನು ಕಾಣಿ. ಸ್ಯಾಂಡ್ಲ್ವುಡ್ಡನ್ನು ಇಡೀ ದೇಶಾದ್ಯಂತ ತಿರುಗಿ ಹಾಗೆ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಕೊಟ್ಟಿದ್ರು. ಅದೇ ಮಾತಿನ ಹಾಗೆ ಇದೀಗ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಭಾಳಷ್ಟು ರೀತಿಯಾಗಿ ಅವರು ಬೆಳೆದು ಬಂದ ಹಾದಿ ಆಗಿರ್ಬೋದು, ಭಾಳಷ್ಟು ಯುವಕರಿಗೆ ಒಂದು ರೀತಿಯಾಗಿ ಸ್ಫೂರ್ತಿ ಅಂತಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. ನೋಡಿ, ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಬರ್ತಾ ಇದೆ ಅಂತಂದರೆ ಸರಿಸುಮಾರು 3 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುತ್ತೆ ಅಂತಂದರೆ ಇದು ಸಾಮಾನ್ಯ ಮಾತಲ್ರಿ. ಕನ್ನಡದ ಇತಿಹಾಸದಲ್ಲೇ ಈ ರೀತಿಯಾದಂಥ ಅಭಿಮಾನ, ಈ ರೀತಿಯಾದಂಥ ಪ್ರೀತಿ, ಈ ರೀತಿಯಾದಂಥ ವಿಶ್ವಾಸವನ್ನು ತೋರಿಸ್ತಾ ಇರುವಂಥ ಏಕೈಕ ನಟ ಅಂತಂದರೆ ಅದು ನಮ್ಮ ರಾಕಿ ಬಾಯ್. ನೋಡಿ, ಕೇವಲ ರಾಕಿ ಬಾಯ್ ಅವರ
ನಡೆದು ಬಂದ ಹಾದಿಯನ್ನು ಗಮನಿಸ್ತಾ ಹೋದರೆ ಎಲ್ಲ ಕಡೆಯೂ ಕೂಡ ನೋಡಿ, ತಮಿಳಲ್ಲಿ ಆಗಿರ್ಬೋದು, ತೆಲುಗಲ್ಲಿ ಆಗಿರ್ಬೋದು, ಎಲ್ಲಿ ಹೋದರೂ ಕೂಡ ಇವೆಂಟಲ್ಲಿ ಒಂದು ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆಯಲ್ಲ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಿಜವಾಗ್ಲೂ ಈ ರೀತಿಯಾದಂಥ ಪ್ರೀತಿ ಯಾರು ಗಳಿಸ್ತಾರ್ರಿ? ರಾಕಿ ಭಾಯಿ ಗಳಿಸುವ ಮೂಲಕ ತಮ್ಮದೇ ಆದಂಥ ಒಂದು ಸಿನಿಮಾ ನಾಳೆ ಬಹುತೇಕ ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಸಿನಿಮಾ ಯಾವ ರೀತಿಯಾಗಿದೆ, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು, ನಮ್ಮ ನಾಯಕ ನಟನ ಸಿನಿಮಾವನ್ನು ನೋಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ನಾವು ಕೂಡ ಕಾಯ್ತಾ ಇದ್ದೀವಿ ಯಾವ ರೀತಿಯಾಗಿ ಸಿನಿಮಾ ಇದೆ, ಏನು ಕತೆ ಅಂತ ಕಾದು ನೋಡೋಣ. ನಮಸ್ಕಾರ.